ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅರುಣ ಚಿನ್ನು ಕ್ರಿಯೇಷನ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಬ್ರೆಡ್ ಬೋಂಡ ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ, ಆಗ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಬನ್ನಿ ಈಗ ವಿಡಿಯೋ ನೋಡೋಣ ಹೇಗೆ ಮಾಡೋದು ಅಂತ. ಈಗ ಈ ರೆಸಿಪಿ ಮಾಡೋದಕ್ಕೆ ಫಸ್ಟಿಲ್ಲಿ ನಾಳೆ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಹಾಕ್ತಾಯಿದ್ದೀನಿ. ಇಲ್ಲಿ ಫಸ್ಟಿಗೆ 3 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ. ಅದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಬೌಲಲ್ಲಿ. ಅಂದರೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಲ್ಲ, ಅದೇ ಬೌಲಲ್ಲೇ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಕೂಡ ಹಾಕ್ಕೊಳ್ಳಿ. ನೀಟಾಗಿ ಇದು ಸ್ವಲ್ಪ ಜೀರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕಂದ್ರೆ ಗಟ್ಟಿ ಇರಬಾರ್ದು, ಫುಲ್ ಸ್ಮ್ಯಾಶ್ ಆಗಬೇಕು ಆ ಥರ. ಈಗ ಒಂದು ಚಿಟಿಕೆ ಅರಿಶಿನ ಮತ್ತು 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ. ಈಗ ಇದನ್ನು ಒಳ್ಳೆ ಮಿಕ್ಸ್ ಕೊಡಿ ನೀಟಾಗಿ. ಆಲೂಗಡ್ಡೆ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು. ಈರುಳ್ಳಿ ಜೊತೆಗೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ನೀಟಾಗಿ ಕಲಸಿಟ್ಕೊಳ್ಳಿ ಅದನ್ನು. ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಕಲಸಿಟ್ಕೊಂಡಿದ್ದೀನಿ ಅಂತ ನಾನು. ಸೊ ಇವಾಗ ನೆಕ್ಸ್ಟು ಬ್ರೆಡ್ ಬೋಂಡ ಮಾಡೋದಕ್ಕೆ ಮೇನ್ ಬೇಕಾಗಿರೋದು ಬ್ರೆಡ್ ಅಲ್ವಾ. ಸೊ ಬ್ರೆಡ್ ಸ್ಲೈಸಸ್ನ ತೊಗೊತಾ ಇದ್ದೀನಿ. ಅದರಲ್ಲಿರೋ 4 ಸೈಡ್ ಇರೋ ಬ್ರೌನ್ ಪೀಸಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಇಲ್ಲಿ ಬ್ರೆಡ್ಗಳೆಲ್ಲ 4 ಮೂಲೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ವೇಸ್ಟ್ ಮಾಡಲ್ಲ, ಅದನ್ನು ನೀಟಾಗಿ ಪೌಡ್ರ್ ಥರ ಮಾಡ್ಕೊತೀನಿ ಕೈಯಲ್ಲಿ. ಹಾಗೆಯೇ ಅದನ್ನು ತೆಗೆದು ನಾವು ಆಲೂಗಡ್ಡೆ ಏನು ಮಾಡಿ ಇಟ್ಕೊಂಡಿದ್ದೀವಿ ಅದರಲ್ಲಿ ಹಾಕ್ಕೊಳ್ಳೋಣ. ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಸೊ ಈಗ ನೋಡ್ತಾ ಇರ್ಬೋದು ನಾನೆಲ್ಲ ಹಾಕಿ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಬ್ರೆಡ್ ಪೌಡರ್ ಕೂಡ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ತಪ್ಪದೆ ಮರಿಬೇಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ, ಅದನ್ನು ಸೈಡ್ ಇಟ್ಕೊತೀನಿ. ಈಗ ಕಡಲೆ ಹಿಟ್ಟನ್ನ ಒಂದು ಬೌಲಲ್ಲಿ ಹಾಕಿ ಕಳಿಸ್ಕೊಳ್ಳೋಣ. ಕಡಲೆ ಹಿಟ್ಟು 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ಕಡಲೆ ಹಿಟ್ಟು ಜೊತೆ ಅದು ಕ್ರಂಚಿನೆಸ್ ಬರಲಿ ಅಂತ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ. ಇವಾಗ ಅಡುಗೆ ಸೋಡಾ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟು ಅಕ್ಕಿ ಹಿಟ್ಟೆಲ್ಲನೂ ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಾವೀಗ ಮೆಣಸಿನ್ಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ ಇದೆಲ್ಲ ಮಾಡೋದಕ್ಕೆ ಯಾವ್ಯಾವ ಅಳತೆಯಲ್ಲಿ ನಾವು ಕಲಿಸ್ಕೊತೀವಿ ಕಡಲೆ ಹಿಟ್ಟನ್ನ, ಆ ಅಳತೆಯಲ್ಲಿ ಕಲಿಸ್ಕೋಬೇಕು. ನೀರನ್ನ ಸರಿಯಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು ಚೂರು ಗಂಟಿಲ್ದಿರೋ ಥರ ಕಲಿಸ್ಕೊಬೇಕು ಕಡಲೆ ಹಿಟ್ಟನ್ನ. ಈಗ ಕಡಲೆ ಹಿಟ್ಟು ಕಲಸಿಟ್ಟಾಗಿದೆ, ಅದನ್ನು ಸೈಡ್ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟಲ್ಲಿ ನಾನಲ್ಲಿ ನೀರು ತೊಗೊಂಡಿದ್ದೀನಿ. ಆ ನೀರಲ್ಲಿ ಬ್ರೆಡ್ ಸ್ಲೈಸ್ ತೊಗೊಂಡು ಒಂದು ಬ್ರೆಡ್ ಪೀಸ್ನ ಅದ್ರ ಮೇಲೆ ನೀರಲ್ಲಿ ಅದ್ದಿ ಅದನ್ನೆಲ್ಲ ಹಿಂಡಿ ನೆಕ್ಸ್ಟ್ ಅದರೊಳಗೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಹಾಲುದು ಮಿಕ್ಸ್ಚರು, ಸೊ ಅದನ್ನು ನೀಟಾಗಿ ಅದರಲ್ಲಿಟ್ಟು ಫುಲ್ಲು ಉಂಡೆ ಮಾಡ್ಕೊಬೇಕು. ಈಗ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅದೇ ರೀತಿ ಮಾಡ್ಕೊಳ್ಳಿ ಬ್ರೆಡ್ನ. ಸೊ ಈಗ ಎಣ್ಣೆ ಕಾಯಕ್ಕಿಟ್ಟೋಣ. ಸಂಜೆ ಟೈಮು ಸ್ನ್ಯಾಕ್ಸ್ಗೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತಂದಾಗ, ಸೊ ನೆಂಟರು ಮನೆಗೆ ಯಾರಾದರೂ ರಿಲೇಟಿವ್ಸು ಬಂದರು, ಅರ್ಜೆಂಟ್ ಮಾಡಬೇಕು, ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂದಾಗ ಮನೇಲಿ ಬ್ರೆಡ್ ಇದ್ದರೆ ಈ ರೀತಿ ತಪ್ಪದೆ ಮಾಡ್ಕೊಳ್ಳಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ. ಇವಾಗ ಬ್ರೆಡ್ ರೋಲ್ ಮಾಡ್ಕೊಂಡಿದ್ದೀವಲ್ಲ, ಆ ಬ್ರೆಡ್ ರೋಲ್ನ ಬ್ರೆಡ್ ರೋಲ್ ಮಾಡ್ಕೊಂಡಿರೋದನ್ನ ಕಡಲೆ ಹಿಟ್ಟಲ್ಲಿ ಅದ್ದಿ ತೆಗೆದುಕೊಳ್ಳೋಣ. ಕಡಲೆ ಹಿಟ್ಟಲ್ಲಿ ಅದ್ದಿ ಕಾದಿರೋ ಎಣ್ಣೆಯಲ್ಲೇ ಹಾಕ್ಕೊಳ್ಳಿ. ಕಾದಿರೋ ಎಣ್ಣೆಯಲ್ಲಿ ಹಾಕಿ ನೀಟಾಗಿ ಕರ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು, ನಾನು ಎಣ್ಣೆಲಿ ನೀಟಾಗಿ ಹಾಕ್ಕೊಂಡಿದ್ದೀನಿ ಇಲ್ಲಿ.
ಆ ಆಲೂ ಬ್ರೆಡ್ ರೋಲ್ನ ಹಾಕ್ಕೊಂಡಿದ್ದೀನಿ. ಸೊ ನೀಟಾಗಿ ಕರ್ಕೊಳ್ಳಿ, ಎರಡು ಕಡೆ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ನೀಟಾಗಿ ಕರ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಕರಿಬೇಡಿ, ಯಾಕಂದರೆ ಬ್ರೆಡ್ ಒಳಗಡೆ ಇರೋದು ಬ್ರೆಡ್ ಕೂಡ ಇದಾಗಬೇಕಲ್ವಾ. ಸೊ ನೀಟಾಗಿ ಲೋ ಮತ್ತು ಹೈ ಫ್ಲೇಮ್ ಮಧ್ಯೆ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಇದು ಮಾಡ್ಕೊಳ್ಳಿ, ಇದನ್ನ ಫ್ರೈ ಮಾಡ್ಕೊಳ್ಳಿ ನೀಟಿಗೆ. ನೀವು ಬೋಂಡಾ ಬಜ್ಜಿಯಲ್ಲಿ ಯಾವ ರೀತಿ ಕರಿತೀರ ಅದೇ ರೀತಿ ಕರ್ಕೊಳ್ಳಿ ಇದನ್ನು. ಸೊ ನೋಡ್ತಾ ಇರ್ಬೋದು, ಇವಾಗ ನೀಟಾಗಿ ಬೆಂದಿದೆ ಅದು. ಸೊ ಈಗ ಅದನ್ನು ಎಣ್ಣೆಯಿಂದ ತೆಗೆಯೋಣ, ಹೊರಗಡೆ ತೊಗೊಳ್ಳೋಣ. ಸೊ ಈಗ ಅದೇ ಥರ ಇನ್ನು ಮಿಕ್ಕಿದ್ದ ಬ್ರೆಡ್ ರೋಲ್ಸ್ ಕೂಡ ಎಣ್ಣೆಲಿ ಹಾಕಿ ಕರ್ಕೊತಾ ಇದ್ದೀನಿ. ಸೊ ಇವಾಗ ಬ್ರೆಡ್ ರೋಲ್ ರೆಡಿಯಾಗಿದೆ. ನಾನು ಇಲ್ಲಿ ಬ್ರೆಡ್ ರೋಲ್ ಸರ್ವ್ ಮಾಡಿದ್ದೀನಿ. ಬ್ರೆಡ್ ಬೋಂಡಾ ಹೇಗಿದೆ ನೋಡ್ತಾ ಇರ್ಬೋದು, ಟೇಸ್ಟಿಯಾಗಿ ಸೂಪರಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ, ನಿಮ್ಮ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ನಿಮ್ಮ ಮನೇಲಿರೋರಿಗೂ ತುಂಬ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಾನಿಲ್ಲಿ ಬ್ರೆಡ್ ಬೋಂಡನ ಕೆಚಪ್ ಜೊತೆಗೆ ಸರ್ವ್ ಮಾಡಿದ್ದೀನಿ.